ನಿನ್ನೆ ಕನ್ನಡ ಭಾಷೆ. ಇದು ನನ್ನ ನಾಡು ನನ್ನ ಜನ, ಕುಡಿಯುವೆನ ಕೃಷ್ಣೆ ತುಂಗೆ ಕಾವೇರಿಯರ. ಇದು ನನ್ನ ನಾಡು ನನ್ನ ಜನ, ಕಾಣುವೆನ ಪ್ರೀತಿ ಸ್ನೇಹ ಆದರದಿಂದ. ಇದು ನನ್ನ ನಾಡು ನನ್ನ ಗಾಳಿ, ಉಸಿರಾಡುವೆನ ಇದನ್ನೇ ಪ್ರತಿ ಕ್ಷಣದಲ್ಲಿ. ಇದು ನನ್ನ ನಾಡು ನನ್ನ ಮಣ್ಣು, ಸೇರುವೆನ ಇದರಲ್ಲಿ ಕೊನೆಗೊಂದು ದಿನದೆಂದು. ಇದು ನನ್ನ ನಾಡು ನನ್ನ ಹಾಡು, ಹಾಡುವೆನ ಹಗಲು ಇರುಳ ಕನ್ನಡಕ್ಕೆಂದು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಎಸ್ ಚಿರಂತನ. ನಾನು 8ನೇ ತರಗತಿ CBSE ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಮೊದಲನೆಯದಾಗಿ ಎಲ್ಲರಿಗೂ 69ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಒಂದು ನಿರ್ದಿಷ್ಟ ಗುರಿ ಹಾಗೂ ಉದ್ದೇಶದೊಂದಿಗೆ ನವೆಂಬರ್ ತಿಂಗಳಾದ್ಯಂತ ಅತ್ಯಂತ ವಿಶೇಷ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿರುವುದು ನಮ್ಮ ಶಾಲೆಯ ಹೆಮ್ಮೆಯ ಸಂಗತಿಯಾಗಿದೆ. ಅದಕ್ಕೆ ಸಾಕ್ಷೀಭೂತವಾಗಿ ನಾವು ಕಳೆದ 5 ವರ್ಷಗಳಿಂದ ನೋಡಿರುವುದಾದರೆ 2019ರಿಂದ 2023ರವರೆಗೆ 2019ರಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರ ಬಗ್ಗೆ ತಿಳಿದುಕೊಂಡಿದ್ದೆವು. ಉದಾಹರಣೆಗೆ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗೋಕಾಕ್, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರ್ ಅವರ ಬಗ್ಗೆ ತಿಳಿದುಕೊಂಡಿದ್ದೆವು. ಹಾಗೆ 2020ರಲ್ಲಿ ಕನ್ನಡದ ಮೊದಲುಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಮೊದಲ ಕವಿ ಪಂಪ, ಮೊದಲ ಶಾಸನ ಅಲ್ಮಿಡಿ ಶಾಸನ, ಮೊದಲ ದೊರೆ ಮಯೂರವರ್ಮ, ಮೊದಲ ಗ್ರಂಥ ಕವಿರಾಜಮಾರ್ಗ, ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಹಾಗೂ ಮುಂತಾದವು. ಹಾಗೆ 2021ರಲ್ಲಿ ಪ್ರಸಿದ್ಧ ಕವಿಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಉದಾಹರಣೆಗೆ ಆದಿಕವಿ ಪಂಪ, ಮಹಾಕವಿ ಜನ್ನ, ಭಕ್ತ ಕವಿ ಹರಿಹರ, ಕವಿ ಚಕ್ರವರ್ತಿ ಪೊನ್ನ, ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕನ್ನಡದ ಕಾಳಿದಾಸ ಪರಮೇಶ್ವರ ಭಟ್ಟ ಹಾಗೂ ಮುಂತಾದವರು. ಹಾಗೆ 2022ರಲ್ಲಿ ಕರ್ನಾಟಕದ ಪ್ರಮುಖ ಮನೆತನಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಉದಾಹರಣೆಗೆ ಕದಂಬರು, ಗಂಗರು, ಚಾಳುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು, ಮೈಸೂರು ಒಡೆಯರು ಹಾಗೂ ಮುಂತಾದವರು. ಹಾಗೆ 2023ರಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೂ ಅವುಗಳ ಅನುವರ್ತಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಉದಾಹರಣೆಗೆ ಬೆಣ್ಣೆನಗರಿ ದಾವಣಗೆರೆ, ಕೃಷ್ಣನ ನಗರಿ ಉಡುಪಿ, ಸಿಲಿಕಾನ್ ಸಿಟಿ ಬೆಂಗಳೂರು, ಸಾಂಸ್ಕೃತಿಕ ನಗರಿ ಮೈಸೂರು, ಕುಂದನಗರಿ ಬೆಳಗಾವಿ ಹಾಗೂ ಮುಂತಾದ ಜಿಲ್ಲೆಗಳು. ಹಾಗೂ 2024 ಎಂದರೆ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದ ಹಾಗೂ ಪ್ರಾಣತ್ಯಾಗ ಮಾಡಿದ ಮಹನೀಯರಲ್ಲಿ ಆಲೂರು ವೆಂಕಟರಾಯರು, ಡೆಪ್ಯೂಟಿ ಚನ್ನಬಸಪ್ಪ, ಗುಲ್ದಪ್ಪ ಹಳ್ಳಿಕೇರೆ ಪ್ರಮುಖರಾಗಿದ್ದಾರೆ. ವಿಶಾಲ ಮೈಸೂರು ರಾಜ್ಯಕ್ಕೆ ನವೆಂಬರ್ 1, 1973ರಂದು ಕರ್ನಾಟಕವೆಂದು ಪುನರ್ನಾಮಕರಣ ಮಾಡಿ ಇಂದಿಗೆ 50 ವರ್ಷಗಳು ಪೂರ್ಣಗೊಂಡಿವೆ. ಕರ್ನಾಟಕ ಎಂಬ ಹೆಸರು ಹಳೆ ಮೈಸೂರು ಮಾತ್ರವಲ್ಲದೆ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಸೂಚಿಸುತ್ತದೆ. ಅಂತಿಮವಾಗಿ ಕನ್ನಡ ನಾಡು ಉದಯವಾಯಿತು. ಕರ್ನಾಟಕವು ವಿಭಿನ್ನವಾದ ಭಾಷಿಕ ಮತ್ತು ಧಾರ್ಮಿಕ ಜನಾಂಗಗಳನ್ನು ಸುದೀರ್ಘ ಇತಿಹಾಸದಿಂದ ವಿಶಿಷ್ಟವಾಗಿ ಕಲೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ನೆಲೆಸಿರುವ ಒಂದೇ ಭಾಷೆ ಎಂದರೆ ಅದು ಕನ್ನಡ. ಈ ಭಾಷೆಯ ಶ್ರೀಮಂತಿಕೆ ಪ್ರಪಂಚಾದ್ಯಂತ ಹರಡಿದೆ. ಇಂದಿಗೂ ಹಾಗೂ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಅಪರೂಪವಾಗಿ ಮಾತ್ರ ಕಾಣಬೇಡಿ ಹಾಗೂ ಕಾಣದಂತೆ ನೋಡಿಕೊಳ್ಳಿ. ನಮ್ಮ ಪ್ರದೇಶ ಮತ್ತು ಸಂಸ್ಕೃತಿಯು ಕನ್ನಡವನ್ನು ಗೌರವಿಸುತ್ತದೆ. ನಮ್ಮೆಲ್ಲರ ಕನ್ನಡವನ್ನು ಗೌರವಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವನ್ನಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ನನ್ನ ಪುಟ್ಟ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು.